ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ವೆಲ್. ಇವತ್ತಿನ ವಿಡಿಯೋ ಬಂದು ಟಿಪ್ಸ್ ಟು ಸ್ಟ್ರೈಟನ್ ಯೋರ್ ಹೇರ್ ವಿತೌಟ್ ಹೀಟ್ ಆಫ್ ದ ಸ್ಟ್ರೈಟ್ನರ್. ಯಾರಾದರೂ ಹೊಸಬ್ರಾಗಿದ್ರೆ ನನ್ನ ಚಾನೆಲ್ಗೆ ವೆಲ್ಕಮ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವ್ಯೂವಿಂಗ್ ಮೈ ಚಾನೆಲ್. ವ್ಯೂವಿಂಗ್ ಮೈ ವಿಡಿಯೋಸ್. ಓಕೆ, ನಾನು ತುಂಬ ಸ್ವೆಟ್ ಆಗ್ತಾ ಇದ್ದೀನಿ. ಐ ಆಮ್ ಸ್ವೆಟಿಂಗ್. ಹಾಯ್ ಗೈಸ್, ನೀವೇನಾದರೂ ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ, ಈ ಚಾನಲಲ್ಲಿ ಯು ಕ್ಯಾನ್ ಸಿ ದಟ್ ಫ್ಯಾಷನ್ ವ್ಲಾಗ್, ಟ್ರಾವೆಲಿಂಗ್ ವ್ಲಾಗ್ಸ್ ಮತ್ತು ಒಂದು ಸ್ಮಾಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮತ್ತು ಸ್ಟೋರಿ ಟೆಲ್ಲಿಂಗ್ ವೀಡಿಯೋಸ್ನ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಪ್ಲೀಸ್ ಗೈಸ್, ಇಗ್ನೋರ್ ದಿ ಕನ್ಸ್ಟ್ರಕ್ಷನ್ ಸೌಂಡ್. ಐ ಅಂಡರ್ಸ್ಟ್ಯಾಂಡ್ ತುಂಬ ನಾಯ್ಸಿ ಆಗಿದೆ. ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಗೆಟ್ ದಟ್ ರೆಡ್ಯೂಸ್, ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಅವ್ರಿಗೆ ಮಾತಾಡೋಕ್ಕೂ ಆಗಲ್ಲ ಅಲ್ಲ. ಸೊ ಪ್ಲೀಸ್ 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 ನನ್ನ ಚಾನಲ್ನ ನಿಮ್ಗೆ ಇಷ್ಟ ಆದರೆ, ನಾನು ಮಾತಾಡ್ತಿರೋದು ಇಷ್ಟ ಆಗ್ತಿದ್ರೆ, ಇಫ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು, ಪ್ಲೀಸ್ ಇಗ್ನೋರ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಲೆಟ್ಸ್ ಕಮ್ ಟು ದ ಟಾಪಿಕ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಟಿಪ್ಸ್ ಟು ಸ್ಟ್ರೈಟನ್ ಯೋರ್ ಹೇರ್ ವಿತೌಟ್ ಹೀಟ್ ಆರ್ ದ ಸ್ಟ್ರೈಟ್ನರ್. ಇವತ್ತಿನ ಟಾಪಿಕ್ ಬಂದು ಅದೇ ಆಗಿರುತ್ತೆ, ನಿಮ್ಮ ಕೂದಲನ್ನ ಸ್ಟ್ರೈಟ್ ಮಾಡ್ಕೊಳ್ಳೋದ್ರ ಬಗ್ಗೆ ವಿತೌಟ್ ಹೀಟ್. ಲೆಟ್ಸ್ ಸ್ಟಾರ್ಟ್. ನಾನು ನಿಮಗೆ 5 ಟಿಪ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಬೋನಸ್ ಟಿಪ್ಸ್ ಅಂತ ಇರುತ್ತೆ. ನಾನು ಸ್ವಲ್ಪ ನಾನೇನೇನು ಫಾಲೋ ಮಾಡ್ತೀನಿ ನನ್ನ ಹೇರ್ ಕೇರ್ ರೋಟೀನಲ್ಲಿ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಬಿಫೋರ್ ದಟ್ ಲೆಟ್ ಮಿ ಶೋ ಮೈ ಹೇರ್. ಎಷ್ಟು ಫ್ರಿಜ್ ಇದೆ, ಹೇಗೆ ನಾನು ಐ ವಿಲ್ ಡೂ ಇಟ್ ಅಂದರೆ, ಐ ಅಂಡರ್ಸ್ಟ್ಯಾಂಡ್ ಈ ಥರ ಕೂದಲಿರುತ್ತೆ. ತುಂಬ ಜನ ಹುಡುಗಿರಿಗೆ ಯು ಗಾಯ್ಸ್ ವಿಲ್ ಹ್ಯಾವ್ ಹೆಂಗೆ ಅಂತಂದರೆ, ಸ್ನಾನ ಮಾಡಿ ಬಂದಿದ್ದ ತಕ್ಷಣ ಇಷ್ಟಪ್ಪ ಕಾಣಿಸ್ತಾ ಇರುತ್ತೆ ಕೂದಲು, ಮತ್ತು ಒಂಥರ ಫ್ರಿಝಿ ಇರುತ್ತೆ, ತುಂಬ ಸಿಕ್ಕ ಕಟ್ಟಂಗೆಲ್ಲ ಇರುತ್ತೆ ಅಲ್ವಾ? ಆ ಥರ ಅವರಿಗೆ ಈ ವಿಡಿಯೋ. ಓಕೆ, ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಅಂದರೆ, ಹೇರ್ ಸ್ಟ್ರೈಟ್ ಆಗಬೇಕು. ತುಂಬ ಈ ಥರ ಫ್ರೀಝಿ ಇರೋರಿಗೆಲ್ಲ ಹೇಗೆ ಸ್ಟ್ರೈಟ್ ಮಾಡ್ಕೊಬೇಕು, ಹೇರ್ ಸ್ವಲ್ಪ ವೇವಿ ಆದರೂ ಇರಬೇಕು ಅಂದರೆ, ಫಸ್ಟು ಆಯಿಲ್ ಹಾಕಬೇಕು. ಸ್ನಾನ ಮಾಡೋಕ್ಕಿಂತ ಮುಂಚೆ ನಾವು ಏನೇ ಮರೆತ್ರೂ ಎಣ್ಣೆ ಹಾಕೋದು ಮಾತ್ರ ಬರಿಬಾರ್ದು. ಎಣ್ಣೆ ಹಾಕ್ಕೊಂಡೆ ಸ್ನಾನ ಮಾಡಬೇಕು. ಯಾಕಂದರೆ ಎಣ್ಣೆ ಹಾಕೊಂಡು ಸ್ನಾನ ಮಾಡಿದರೆ ಅಟ್ಲೀಸ್ಟ್ ಕೂದಲು ನೋಡೋ ಥರ ಇರುತ್ತೆ, ಸಾಫ್ಟಾಗಿರುತ್ತೆ. ಎಣ್ಣೆ ಹಾಕ್ದರೆ ಇಲ್ಲ ಅಂದರೆ ಇನ್ನೂ ಕಚ್ಚಡ ಆಗಿಬಿಡುತ್ತೆ. ಓಕೆ, ಫಸ್ಟ್ ಥಿಂಗ್ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿ. ಇಟ್ಸ್ ಓಕೆ, 5 ನಿಮಿಷ ಎಣ್ಣೆ ಹಾಕಿ ನೀವು ಅಟ್ಲೀಸ್ಟ್ 10 ಮಿನಿಟ್ಸ್, ಹಾಫ್ ಆನ್ ಅವರ್ ಆದರೂ ಎಣ್ಣೆನ ಹಾಕ್ಕೊಂಡೇ ಸ್ನಾನ ಮಾಡಿ. ವಿತೌಟ್ ಆಯಿಲ್ ಡೋಂಟ್ ಟೇಕ್ ಅ ಬಾತ್, ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ಕೂದಲನ್ನ ತೊಗೊಂಡು ಉಜ್ಜಿ ಮಾಡಬಾರ್ದು. ಸ್ನಾನ ಮಾಡಿದಾಗ ವೆಟ್ ಏರ್ ಇರುತ್ತಲ್ಲ, ವೆಟ್ ಹೇರ್ಸ್ ಇರುತ್ತಲ್ಲ, ಅದಕ್ಕೆ ಹಿಂಗೆ ಮಾಡಿ ಮಾಡಬೇಕು, ಆಯಿತಾ? ಎಲ್ಲ ನಾವೇನು ಮಾಡ್ತೀವಿ, ಉಜ್ಜಿ ಬಿಡ್ತೀವಿ, ಹಿಂಗೆ ಉಜ್ಜಿ ನೋ, ಉಜ್ಜಿ ಸ್ನಾನ ಮಾಡಬೇಡಿ ಅಲ್ಲ, ಉಜ್ಜಿ ಕೂದಲನ್ನ ಒರೆಸ್ಬೇಡಿ. ಅವಾಗ ಕೂದಲು ಹಾಳಾಗುತ್ತೆ, ಡ್ಯಾಮೇಜ್ ಆಗುತ್ತೆ ಕೂದಲಿಗೆ. ಸೊ ಅದು ಇನ್ನೂ ಫ್ರಿಜ್ ಮಾಡುತ್ತೆ. ಓಕೆನಾ? ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಏನು? ಥರ್ಡ್ ಪಾಯಿಂಟು ಗೈಸ್, ಎಸ್, ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಯಾವಾಗಲೂ ಕೂದಲನ್ನ ಫ್ಯಾಷನ್ ಶೋ ಮಾಡೋ ಥರ ಈ ಥರ ಎಲ್ಲ ಬಿಡ್ಕೊಂಡು ಇರಬೇಡಿ, ಕೂದಲು ಹಾಳಾಗತ್ತೆ. ಯಾವಾಗಲೇ ಆಗಲಿ ಕೂದಲನ್ನ ಗಂಟಾಕಿ ಚೆನ್ನಾಗಿ, ಲೈಕ್ ಲೆಟ್ ಮಿ ಶೋ ಯು ಗೈಸ್, ಈ ಥರ ಸುತ್ತಿ ಈ ಥರ ಗಂಟಾಕ್ಬಿಡಿ. ಓಕೆನಾ? ಹಿಂಗೆ ಗಂಟಾಕಿ ಕೂದಲು ಗಂಟಾಕ್ದರ ಮಾತ್ರ ಏನೇ ಕೆಲಸ ಆದರೂ ಮಾಡಬಾರ್ದು. ಓಕೆನಾ? ಕೂದಲು ಸ್ವಲ್ಪ ಸರಿ ಮಾಡ್ಕೊತೀನಿ, ಚೆನ್ನಾಗಿ ಕಾಣಲ್ಲ ಇಲ್ಲಾಂದರೆ. ಓಕೆ, ಕೂದಲನ್ನ ಗಂಟಾಕಿ ಯಾವಾಗಲೂ. ಇಲ್ಲ, ನಂಗೆ ಕೂದಲು ಗಂಟಾಕಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ದಯವಿಟ್ಟು ಕೂದಲನ್ನ ಎಣ್ಕೊಂಡು ಓಡಾಡಿ. ಇಫ್ ಆಚೆಗಡೆ ಕೆಲಸ ಮಾಡೋರೆಲ್ಲ ಐ ಆಮ್ ಫೈನ್, ಐ ಅಂಡರ್ಸ್ಟ್ಯಾಂಡ್ ಯು ಗೈಸ್, ಬಟ್ ಮನೇಲಿ ಇರ್ತೀರಲ್ಲ, ಆವಾಗ ದಯವಿಟ್ಟು ಕೂದಲು ಗಂಟಾಕಿ. ಆವಾಗ ಕೂದಲು ಚೆನ್ನಾಗಿರುತ್ತೆ. ಅದು ಕೆಳಗಡೆ ಈ ಥರ ಬಿಡಬಾರ್ದು, ಕೆಳಗಡೆ ಅಂದರೆ ವಾಟ್ ಇಸ್ ದಟ್, ಸ್ಪ್ಲಿಟ್ ಎನ್ಸ್ ಆಗಲ್ಲ. ಓಕೆನಾ? ಕೂದಲು ಸ್ಪ್ಲಿಟ್ ಎನ್ಸ್ ಆಗಲ್ಲ, ಅದಕ್ಕೋಸ್ಕರ ಹೇಳೋದು. ಮತ್ತು ಕೂದಲು ಹಾಳಾಗಲ್ಲ.
ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಮಲಗುವಾಗ ಯು ಶುಡ್ ನಾಟ್ ಅಟ್ ಆಲ್ ಲೀವ್. ಕೂದಲನ್ನ ಬಿಡ್ಕೊಂಡು ಮಲ್ಕೊಬೇಡಿ, ಸಿಕ್ಕಾಗತ್ತೆ, ಕೂದಲು ಡ್ಯಾಮೇಜ್ ಆಗುತ್ತೆ. ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ಗಂಟಾಕಿ ಮಲ್ಕೊಳಕ್ಕಾಗಿಲ್ಲ ಅಂತಂದ್ರು ಹೆಣೀರಿ, ಇಲ್ಲ ಅಂದರೆ ಒಂದು ಸ್ಯಾಟಿನ್ ರಿಬ್ಬನ್ಸ್ ಬರುತ್ತೆ, ಆ ಸ್ಯಾಟಿನ್ ರಿಬ್ಬನ್ನ ಟೈ ಮಾಡಿ. ಸೊ ದ್ಯಾಟ್ ಕೂದಲು ಹಾಳಾಗಲ್ಲ, ಒಂದು ಸ್ವಲ್ಪ ಮಿನಿಮಮ್ ಡ್ಯಾಮೇಜ್ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಏನೂ ಆಗಲ್ಲ. ಸೊ ನಿಮ್ಮ ಕೂದಲು ಹೆಲ್ದಿ ಆಗಿರುತ್ತೆ. ಡಿಸ್ಕೋ ರಬ್ಬರ್, ಟೈಟ್ ರಬ್ಬರ್ಸ್ ಅದೆಲ್ಲ ಯೂಸ್ ಮಾಡಿಬಿಡಿ. ಜಸ್ಟ್ ಯೂಸ್ ಸಮ್ ಸ್ಯಾಟಿನ್ ರಿಬ್ಬನ್ಸ್ ಆರ್ ದ ಕಾಟನ್ ರಬ್ಬರ್ ಬ್ಯಾಂಡ್ಸ್, ಅದರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ದಿಸ್ ಆರ್ ಮೈ ಬೋನಸ್ ಟಿಪ್ಸ್. ಸೊ ಕಮಿಂಗ್ ಟು ದ ಏರ್ ಸ್ಟ್ರೈಟ್ನಿಂಗ್. ಹೇಗೆ ಏರ್ ಸ್ಟ್ರೈಟ್ನಾಗಿ ಕೂದಲನ್ನ ಸ್ಟ್ರೈಟ್ ಮಾಡ್ಕೊಳ್ಳೋದು ವಿತೌಟ್ ಇಮಿಡಿಯೇಟ್ ರಿಸಲ್ಟ್ ಎಲ್ಲ ಬರಲ್ಲ. ವಿತೌಟ್ ವಿತೌಟ್ ಕನ್ಸಿಸ್ಟೆನ್ಸಿ ನಿಮಗೆ ಏನು ರಿಸಲ್ಟ್ಸ್ ಬರಲ್ಲ. ರಿಸಲ್ಟ್ಸ್ ಬರಬೇಕು ಅಂತ ಅಂದರೆ ಯು ಹ್ಯಾವ್ ಮಸ್ಟ್ ಬಿ ಕನ್ಸಲ್ಟೆನ್ಸ್. ಐ ಆಮ್ ನಾಟ್ ಗೆಟಿಂಗ್ ದಟ್ ಪಾಯಿಂಟ್. ಫ್ರೀಕ್ವೆಂಟ್ ಆಗಿರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು ನಿಮಗೆ, ಓಕೆನಾ? ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಅಂದರೆ ಏನೂ ವರ್ಕ್ ಆಗಲ್ಲ. ದಟ್ ಈಸ್ ದ ಒನ್ ಪಾಯಿಂಟ್ ಯು ಗೈಸ್ ಮಸ್ಟ್ ರಿಮೆಂಬರ್. ಫಸ್ಟ್ ಟಿಪ್ಸ್ ಬಂದುಬಿಟ್ಟು ಓವರ್ ನೈಟ್. ಇವಾಗ ಇದು ಫಸ್ಟ್ 2 ಟಿಪ್ಸ್ ಬಂದು ನಿಮಗೆ ಇಮಿಡಿಯೇಟ್ ಮಾರ್ನಿಂಗ್ ಏನಾದರೂ ಹೋಗಲೇಬೇಕು, ನನಗೆ ಏರ್ ಸ್ಟ್ರೈಟ್ ಆಗೇ ಬೇಕು, ವಾಟ್ ಎವರ್ ದ ರೀಸನ್ ಅಂತ ಅಂದರೆ ಇವೆರಡು ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ಫಸ್ಟ್ ಬಂದುಬಿಟ್ಟು ಬಾಬಿ ಪಿನ್ಸ್ ಅಂತ ಬರುತ್ತೆ. ಸಮ್ವೇರ್ ಹಿಯರ್ ಎಲ್ಲೋ ಒಂದು ಕಡೆ ನಾನು ಬಾಬಿ ಪಿನ್ಸ್ ಹೇಗಿರುತ್ತೆ ಅಂತ ನಾನು ಡಿಸ್ಪ್ಲೇ ಮಾಡ್ತೀನಿ. ಮೈ ಗಾಡ್, ಐ ಆಮ್ ಸ್ವೆಟಿಂಗ್ ಸೋ ಮಚ್. ಬಾಬಿ ಪಿನ್ಸ್ ಬರುತ್ತೆ, ಆ ಬಾಬಿ ಪಿನ್ಸ್ ಹಾಕ್ಕೊಂಡು ನೀವು ಅದನ್ನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಬೋದು. ಹೇಗೆ ಅಂತ ಅಂದರೆ ಡಿವೈಡ್ ಮಾಡಬೇಕು. ನಿಮ್ಮ ಹೇರ್ ಲೆಂತ್ ಹೇಗಿರುತ್ತೆ ಅಂತ ನೋಡಿಕೊಂಡು ಅಷ್ಟು ಡಿವೈಡ್ನ ಮಾಡಿ ಯು ಹ್ಯಾವ್ ಟು ಯೂಸ್. ಹೀಗೆ ಮಾಡಿಕೊಂಡು ಹೀಗೆ ಮಾಡಿ ಹಿಂಗೆ ಬಾಬಿ ಪಿನ್ಸ್ನ ಹಾಕ್ಕೊಳ್ತಾ ಬರಬೇಕು, ಓಕೆನಾ? ಅದು ನೀವು ಸೆಕ್ಷನ್ ಮಾಡಿ ಬಾಬಿ ಪಿನ್ಸ್ ಹಾಕಬೇಕು. ದಿಸ್ ಇಸ್ ದ ಒನ್ ಟ್ರಿಕ್. ಡೋಂಟ್ ವರಿ ಗೈಸ್, ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ಐ ಶೋ ಹೌ ಟು ಯೂಸ್ ದಟ್, ಆಯಿತಾ? ಹೇಗೆ ನೀವು ಸೆಕ್ಷನ್ ಮಾಡಿಕೊಂಡು ಬಾಬಿ ಪಿನ್ಸ್ನ ಹಾಕಿ ಹೇರ್ ಸ್ಟ್ರೈಟ್ನಿಂಗ್ನ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ರಬ್ಬರ್ ಬ್ಯಾಂಡ್. ನಾನು ಹೇಳ್ದೆ ಅಲ್ಲ, ಐ ಶೋ ಸಮ್ ಇಮೇಜ್ ರಬ್ಬರ್ ಬ್ಯಾಂಡ್ ಹೇಗೆ ಕಾಣುತ್ತೆ, ಯಾವ ಥರ ಹಾಕೋಬೇಕು ಅಂತ. ಆ ರಬ್ಬರ್ ಬ್ಯಾಂಡ್ ಬರುತ್ತೆ. ರಬ್ಬರ್ ಬ್ಯಾಂಡ್ಸ್ನ ಮತ್ತೆ ಸೇಮ್ 4 ಸೆಕ್ಷನ್ ಆಫ್ 5 ಸೆಕ್ಷನ್, ನನ್ನ ಹೇರ್ಸ್ ಗ್ರೋತ್ಗಾಗಿರೋದಕ್ಕೆ ನಾನು 4 ಸೆಕ್ಷನ್ ಆಫ್ 5 ಸೆಕ್ಷನ್ ಮಾಡ್ಕೊತೀನಿ. ಹೇಗೆ ಅಂದರೆ ಸ್ವಲ್ಪ ಹೇರ್ ತೊಗೊಂಡು ರಬ್ಬರ್ ಬ್ಯಾಂಡ್ಸ್ನ ಹಾಕಬೇಕು, ಒಂದೊಂದು ಇಷ್ಟಿಷ್ಟು ದೂರ. ಹೀಗೆ ಕೂದಲಿರುತ್ತಲ್ಲ, ಯು ಹ್ಯಾವ್ ಟು ಡೂ ದಿಸ್. ಬಾಬಿ ಪಿನ್ಸಿಗೆ ಅಷ್ಟೇ ಈ ಥರನೇ ಕೂದಲನ್ನ ಸೆಕ್ಷನ್ ಮಾಡ್ಕೊಬೇಕು. ನೋಡಿ, ಇಷ್ಟು ಸೆಕ್ಷನ್ ಹಿಂಗಿರುತ್ತೆ. ಮತ್ತು ನಂದು ಇದೊಂದು ಸ್ವಲ್ಪ ಇದೆಯಲ್ಲ ಹೇರ್, ಇಷ್ಟು ನಾನು ತೆಗೆದು ಹಿಂದೆ ಹಾಕ್ತೀನಿ. ಓಕೆ, ಕೂದಲನ್ನ ಓಕೆ ಕೂದಲು ಹೀಗೆ ಬಾಚಿ ಹಿಂಗೆ ಬಾಬಿ ಪಿನ್ಸ್ ಇಲ್ಲೊಂದು. ಇಫ್ ಐ ಹ್ಯಾವ್ ಅ ಬಾಬಿ ಪಿನ್, ಎಲ್ಲಿಗಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ಲೆಟ್ ಮೀ ಗೆಟ್ ಇಟ್ ಫಾರ್ ಯು ಗೈಸ್. ಐ ಶೋ ಇನ್ ದ ಎಂಡ್ ಆಫ್ ದ ವಿಡಿಯೋ. ಇದರ ಬಾಬಿ ಪಿನ್ಸ್ ಹಾಕೊಂಡು ಬರಬೇಕು. ಆರ್ ಎಲ್ಸ್ ರಬ್ಬರ್ ಬ್ಯಾಂಡ್ಸ್ನ ಯೂಸ್ ಮಾಡ್ಬೋದು ನೀವು. ಈಗ ಬಾಬಿ ಪಿನ್ಸ್ದು ನಾನು ಹೇಳ್ತೀನಲ್ಲ, ಐ ಟೋಲ್ಡ್ ಯು, ಇದ್ರದ್ದು ಒಂದು ಸಪ್ರೇಟ್ ಇದಕ್ಕೆ ಅಂತಲೇ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಜಸ್ಟ್ ಅನ್ ಎಕ್ಸಾಂಪಲ್. ಹೇಗೆ ಅಂತಂದರೆ ಈ ಥರ ಕೂದಲನ್ನ ನೀಟಾಗಿ ಬಾಚ್ಕೊಬೇಕು. ಬಾಚ್ಕೊಂಡು ಯು ಹ್ಯಾವ್ ಟು ಡೂ ಲೈಕ್ ದಿಸ್. ನಿಮಗೆ ಇನ್ನೂ ದಪ್ಪ ಕೂದಲು ಇಟ್ಕೊಂಡ್ರೆ ಫೈನ್ ಹಾಕೊಬೋದು. ಈ ಥರ ಟೈಟಾಗಿ ಹಿಂಗೆ ಎಲ್ಲ ಹಾಕ್ಬೇಕು. ಮತ್ತೆ ಇಲ್ವಂತ ಕಲರ್ ಯೂಸ್ ಮಾಡಿ, ಚೆನ್ನಾಗಿ ಕಾಣುತ್ತೆ. ಮತ್ತು ಹೀಗೆ ಈ ಥರ ಓವರ್ ನೈಟ್ ಬಾಬಿ ಪಿನ್ ಮೆಥಡು ಮತ್ತು ಇದು ಓವರ್ ನೈಟ್ ನೀವು ಹಾಕಿ ಬಿಡಬೇಕಾಗತ್ತೆ. ಐ ವಿಲ್ ಶೋ ದ ಪಿಕ್ಚರ್ಸ್ ಹೌ ಇಟ್ ಲುಕ್ಸ್. ಇಲ್ಲೆಲ್ಲಾದರೂ ಒಂದು ಕಡೆ ನಾನು ಡಿಸ್ಪ್ಲೇ ಮಾಡ್ತೀನಿ. ಈ ಥರ ಸ್ಟ್ರೈಟ್ ಇಲ್ಲೊಂದು ನಿಮ್ಮ ಹೇರ್ ಲೆಂತ್ ಚಿಕ್ಕದಾಗಿದ್ರೆ ಬೇಗ ಆಗಿಬಿಡುತ್ತೆ. ಉದ್ದ ಇರೋರ್ಗಂದರೆ ಈ ಥರ ಕಷ್ಟ ಆಗುತ್ತೆ, ಓಕೆನಾ? ಈ ಥರ ಓವರ್ ನೈಟ್ ನೀವು ಅದನ್ನು ಬಿಡಬೇಕಾಗತ್ತೆ. ಇದು 2 ಟೆಕ್ನಿಕ್ಸ್. ಥರ್ಡ್ ಒನ್ ಬಂದು ಇಟ್ಸ್ ನಾಟ್ ಇಮಿಡಿಯೇಟಾಗೆಲ್ಲ ರಿಸಲ್ಟ್ ಬರುತ್ತೆ ಅಂತ ಐ ಕಾಂಟ್ ಪ್ರಾಮಿಸ್ ಯು ಗೈಸ್. ಥರ್ಡ್ ಬಂದು ಆಲೋವೆರಾ ಜೆಲ್ ಮತ್ತು ಕೋಕೋನಟ್ ಆಯಿಲ್. ನಾನು ಯಾವಾಗಲೇ ಆಗಲಿ ಸ್ನಾನ ಮಾಡುವಾಗ ಯಾವುದಾದ್ರೂ ಈ 3 ಲಾಸ್ಟ್ 3 ಯಾವುದಾದ್ರೂ ಒಂದನ್ನು ಯೂಸ್ ಮಾಡೋದು. ಆಲೋವೆರಾ ಮನೇಲಿ ಯಾವಾಗಲೂ ಐ ಥಿಂಕ್ ಸೊ ಎಲ್ಲರ ಮನೇಲೂ ಆಲೋವೆರಾ ಗಿಡ ಇರುತ್ತೆ ಅಲ್ವಾ, ಅಥವಾ ಆಲೋವೆರಾ ಜೆಲ್ ಇರುತ್ತೆ ಅಲ್ವಾ. ಐ ಆಲ್ವೇಸ್ ರೆಕಮೆಂಡ್
ನ್ಯಾಚುರಲ್ ಆಲೋವೆರಾ. ಓಕೆನಾ, ಆಲೋವೆರಾ ತೊಗೊಂಡು ಮಧ್ಯದಲ್ಲಿ ಸ್ಲೈಸ್ ಮಾಡಿ ಅದನ್ನು ನೀಟಾಗಿ ಬ್ರಷ್ ತೊಗೊಂಡು ಬ್ರಷ್ ಮಾಡಿ ಅಥವಾ ಗ್ರೈಂಡ್ ಮಾಡಿ ಅದಕ್ಕೆ ಕೊಕೊನಟ್ ಆಯಿಲ್, ಒಂದು ಗುಡ್ ಅಮೌಂಟ್ ಆಫ್ ಕೊಕೊನಟ್ ಆಯಿಲ್ನ ಹಾಕಿ ಅಪ್ಲೈ ಮಾಡಿ. ಹೇಗೆ ಅಂತ ಅಂದರೆ ಸೆಕ್ಷನ್ ಮಾಡಬೇಕು, ಒಂದೊಂದು ಸೆಕ್ಷನ್ ಮಾಡಿ ಮಾಡಿ ನೀಟಾಗಿ ಅಪ್ಲೈ ಮಾಡ್ತಾ ಒಂದು ಹಾಫ್ ಆನ್ ಅವರ್ ನೀವು ಅದನ್ನು ಬಿಡಬೇಕಾಗತ್ತೆ. ಓಕೆನಾ, ಹಾಗೇನಾಗುತ್ತೆ, ಆಲೋವೆರಾ ಇಸ್ ರಿಯಲಿ ಗುಡ್ ಫಾರ್ ಯುವರ್ ಹೆಲ್ತ್. ಮತ್ತು ಅಂದರೆ ಹೆಲ್ತ್ ಅಂದರೆ ಹೇರ್ ಹೆಲ್ತ್ಗೆ ತುಂಬ ಒಳ್ಳೆಯದು, ಮತ್ತು ನಿಮ್ಮ ಸ್ಕಿನ್ನಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಗ್ಲೋ ಬರುತ್ತೆ ಸ್ಕಿನ್ ಕೂಡ. ಆಲೋವೆರಾ ಅಪ್ಲೈ ಮಾಡಿ, ಆಲೋವೆರಾ ಮತ್ತು ಕೊಕೊನಟ್ ಆಯಿಲ್ನ ನೀಟಾಗಿ ಅಪ್ಲೈ ಮಾಡಿ ಕೂದಲಿಗೆ ಬಿಡಿ 30 ಮಿನಿಟ್ಸ್. ಆ 30 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ತೀರಲ್ಲ, ವಾಶ್ ಮಾಡಿದ್ಮೇಲೆ ಯು ಕ್ಯಾನ್ ಸಿ ದ ರಿಸಲ್ಟ್ ವಿಲ್ ಬಿ ಶೈನಿಂಗ್ ಏರ್ಸ್ ಮತ್ತು ಸ್ಮೂದಾಗಿರುತ್ತೆ ಕೂದಲು ಕೂಡ. ನಿಮ್ಮ ಹೇರ್ ಫಾಲ್ಸ್ ಏನಾದರೂ ಆಗ್ತಾಯಿದ್ರೆ ಅದೆಲ್ಲ ಕಂಟ್ರೋಲ್ ಆಗ್ತಾ ಬರುತ್ತೆ ಈ ಒಂದರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಫ್ಲೇಕ್ಸ್ ಸೀಡ್ ಜೆಲ್ ಮತ್ತು ಕೊಕೊನಟ್ ಆಯಿಲ್ ಸೇಮ್. ಓಕೆ, ಫ್ಲೇಕ್ಸ್ ಸೀಡ್ಸ್ ಅಂದರೆ ಐ ಶೋ ದ ಪಿಕ್ಚರ್ ಓವರ್ ಯರ್. ಓಕೆನಾ, ಇಲ್ಲಿ ನಾನು ಶೋ ಮಾಡ್ತೀನಿ ಹೇಗಿರುತ್ತೆ ಫ್ಲೇಕ್ಸ್ ಸೀಡ್ಸ್ ಅಂತ ಅಂದ್ಬಿಟ್ಟು. ಫ್ಲೇಕ್ಸ್ ಸೀಡ್ಸ್ನ 1-2-3 ಸ್ಪೂನ್ಸ್ ಒಂದು ಸಾಸ ಪ್ಯಾನಲ್ಲಿ ಹಾಕಿ ಅದಕ್ಕೆ 2-3 ಗ್ಲಾಸಸ್ ಆಫ್ ವಾಟರ್, 2 ಗ್ಲಾಸಸ್ ಹಾಕಿದ್ರೆ ಸಾಕು. 1 ಸ್ಪೂನ್ 2 ಸ್ಪೂನ್ಸ್ ಆಫ್ ಫ್ಲೇಕ್ಸ್ ಸೀಡ್ಸ್ ಪ್ಲಸ್ 2 ಕಪ್ಸ್ ಆಫ್ ವಾಟರ್ ನೀರು ಹಾಕಿ, ನೀರು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದು ಯಾವ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಅಂದರೆ ಎಗ್ ವೈಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಆ ಎಗ್ ವೈಟ್ ಕನ್ಸಿಸ್ಟೆನ್ಸಿ ಬಂದಾಗ ನೀವು ಅದನ್ನು ತೆಗೆದ್ಬಿಟ್ಟು ಒಂದು ಸ್ವಲ್ಪ ಹಾರಾಗಿ ಬಿಡಿ. ಹಾರಾಗಿ ಬಿಟ್ಟಾದ್ಮೇಲೆ ಅದೊಂಥರ ಸೇಮ್ ಎಗ್ ವೈಟ್ ಹೇಗಿರುತ್ತೋ ಜೆಲಿ ಟೆಕ್ಸ್ಚರ್ ಬರುತ್ತೆ. ಒಂದು ಕಾಟನ್ ಕ್ಲೋದಲ್ಲಿ ಸ್ಟ್ರೈನ್ ಮಾಡಿಬಿಟ್ಟು ನೀವು 15 ಡೇಸ್ವರೆಗೂ ಸ್ಟೋರ್ ಮಾಡ್ಕೊಬೋದು. ಅದನ್ನು ನೀಟಾಗಿ ಫುಲ್ ರೂಟ್ಸಿಂದ ಟಿಪ್ವರೆಗೂ ಬಾಟಮ್ವರೆಗೂ ಫುಲ್ ನೀಟಾಗಿ ಅಪ್ಲೈ ಮಾಡಿ 30 ಮಿನಿಟ್ಸ್ವರೆಗೂ ನೀವು ಅದನ್ನು ಆ ಸೈಡಲ್ಲಿ ಇಟ್ಕೊಳ್ಳಿ. ಅಂದರೆ ಕೂದಲನ್ನ ಹಾಗೆ ಬಿಟ್ಬಿಡಿ. ನೀವು ಫ್ಲೇಕ್ಸ್ ಸೀಡ್ಸ್ ಜೊತೆಗೆ ಏನು ಯೂಸ್ ಮಾಡ್ಬೋದು ಅಂತ ಅಂದರೆ ರೋಸ್ಮೆರಿ ಬರುತ್ತೆ ಅಲ್ಲ, ರೋಸ್ಮೆರಿ, ಡ್ರೈ ರೋಸ್ಮೆರಿನೂ ಬರುತ್ತೆ ಮತ್ತು ಫ್ರೆಶ್ ರೋಸ್ಮೆರಿನೂ ಬರುತ್ತೆ. ಆ ರೋಸ್ಮೆರಿ ಲೀವ್ಸ್ನೂ ಹಾಕೊಂಡು ಮಾಡ್ಬೋದು. ರೋಸ್ಮೆರಿ ಕಂಟ್ರೋಲ್ಸ್ ಯೋರ್ ಹೇರ್ ಫಾಲ್ ಮತ್ತು ಬೇಬಿ ಹೇರ್ಸ್ ಬೇಗ ಗ್ರೋತ್ ಆಗುತ್ತೆ ರೋಸ್ಮೆರಿಯಿಂದ, ಮತ್ತು ನಿಮ್ಗೆ ತುಂಬ ಚೆನ್ನಾಗಿ ಒಳ್ಳೆ ನಿದ್ದೆ ಬರುತ್ತೆ. ನನಗೆ ಒಳ್ಳೆ ನಿದ್ದೆ ಬರುತ್ತೆ. ಓಕೆನಾ, ಇಟ್ ಪ್ರಮೋಟ್ಸ್ ದ ಗ್ರೋತ್. ನಿಮ್ಮ ಕೂದಲು ಉದ್ರದ್ದು ಕಮ್ಮಿ ಆಗುತ್ತೆ ಮತ್ತು ಕೂದಲು ಬೆಳೆಯುತ್ತೆ ಕೂಡ. ರೋಸ್ಮೆರಿನ ನೀವು ಒಂದು 15 ಕನ್ಸಿಸ್ಟೆನ್ಸಿಯಾಗಿ 3 ಮಂತ್ಸ್ ಯೂಸ್ ಮಾಡಿ ನೋಡಿ, ಯು ಕ್ಯಾನ್ ಸೇ ದ ರಿಸಲ್ಟ್. ತುಂಬ ಜನ ಅದನ್ನು ಬೇಯಿಸಿ ಸ್ಪ್ರೇನು ಮಾಡ್ಕೊತಾರೆ. ಇವನ್ ಐ ಡೂ ದ್ಯಾಟ್. ನಾನು ಸ್ಪ್ರೇ ಮಾಡ್ಕೊತೀನಿ ಕೂದಲಿಗೆ, ಆವಾಗ ರೋಸ್ಮೆರಿಯಿಂದ ಹೇರ್ ಗ್ರೋತ್ ಚೆನ್ನಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಲಾಸ್ಟ್ ಪಾಯಿಂಟ್ ಗೈಸ್, 5th ಪಾಯಿಂಟ್. ಅದು ನನ್ನ ಪರ್ಸ್ನಲ್ ಮಮ್ಮಿ ನನಗೆ ಸಜೆಸ್ಟ್ ಮಾಡಿರೋದು. ಇದನ್ನು ನಾನು ತುಂಬ ಚಿಕ್ಕದ್ರಿಂದನೂ ನನ್ನ ಫ್ಯಾಮಿಲಿ ಎಲ್ಲರೂ ಯೂಸ್ ಮಾಡ್ತಾ ಬರ್ತಾ ಇದ್ದೀವಿ. ಹೇಗೆ ಏನು ಅಂತಂದರೆ ಮೆಂತ್ಯ, ಫೆನಿಗ್ರಿಲ್ ಸೀಡ್ಸ್. ಐ ಹೋಪ್ ಯು ಗೈಸ್ ನೋ. ಅದನ್ನು ನೀರಲ್ಲಿ ನೆನೆ ಹಾಕಬೇಕು ಓವರ್ ನೈಟ್. ನೆನೆ ಹಾಕಕ್ಕೆ ಬಿಟ್ಟು 1-2-3 ನಿಮ್ಮ ಹೇರ್ ಎಷ್ಟಿದೆ ಅಂತ ನೋಡ್ಕೊಂಡು ಅದ್ರ ಬೇಸ್ಡ್ ಆನ್ ನೀವು ನೆನೆ ಹಾಕಬೇಕಾಗುತ್ತೆ. ನೆನೆ ಹಾಕಾದ್ಮೇಲೆ ಬೆಳಗ್ಗೆ ಆಗುತ್ತಲ್ಲ, ಸೊ ಅಲ್ಲಿ ತುಂಬ ದಪ್ಪ ಆಗಿರುತ್ತೆ ಮೆಂತ್ಯಗಳು. ಅದನ್ನು ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಬಬೇಕು. ಏನರಲ್ಲಿ ಕರ್ಡ್ ಜೊತೆ 1-2-3 ಸ್ಪೂನ್ಸ್ ಕರ್ಡ್ ಹಾಕಬೇಕು. ಹಾಕಿ ರುಬ್ಬಿ ನೀವು ಅದನ್ನು ತಲೆಗೆ ಅಪ್ಲೈ ಮಾಡಬೇಕು. ಮೆಂತ್ಯದ ನೀರು ಇರುತ್ತಲ್ಲ, ಅದೇನು ವೇಸ್ಟ್ ಆಗಲ್ಲ, ನೀವು ಮೆಂತ್ಯದ ನೀರಲ್ಲೂ ರುಬ್ಬಬೇಕು. ಬಟ್ ಮೆಂತ್ಯ ಪ್ಲಸ್ ಕರ್ಡ್ ಎರಡೂ ಹಾಕಿ ರುಬ್ಬಿ ನಿಮ್ಮ ತಲೆಗೆ ಹಾಕಿ ಒಂದು ಹಾಫ್ ಆನ್ ಅವರ್. ಇದರಿಂದ ಏನೇನು ಬೆನಿಫಿಟ್ ಆಗುತ್ತೆ ಅಂದರೆ ಬಾಡಿ ಓವರ್ ಹೀಟ್ ಆದಾಗ ಬಾಡಿ ಹೀಟ್ ರೆಡ್ಯೂಸ್ ಮಾಡುತ್ತೆ, ಹೇರ್ ಗ್ರೋತ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಮ್ಮಿ ಮಾಡುತ್ತೆ. ದೀಸ್ ಆರ್ ದ 5 ಟಿಪ್ಸ್. ಐ ಹೋಪ್ ಯು ಗೈಸ್ ಸಮಥಿಂಗ್ ವಿಲ್ ಹೆಲ್ಪ್ ಯು ಫ್ರಮ್ ದಿಸ್. ಏನು ಮಾತಾಡ್ತಾ ಇದ್ದೀನೋ ನನಗೆ ಅರ್ಥ ಆಗಬೇಕು. ಇದರಿಂದ ಏನಾದರೂ ನಿಮ್ಗೆ ಅರ್ಥ ಆಗಿದೆಯೋ, ನಿಮ್ಗೇನಾದರೂ ಬೆನಿಫಿಟ್ ಆಗ್ತಾ ಇದೆಯಾ, ಈ ಥರದ್ದು ಯಾವುದಾದ್ರೂ ನಿಮ್ಮ ಮನೇಲಿ ಏನಾದರೂ ಯೂಸ್ ಮಾಡ್ತಾಯಿದ್ರೆ, ಇನ್ನೂ ಯಾವುದಾದ್ರೂ ಬೇರೆ ಬೇರೆ ಆಪ್ಷನ್ಸ್ ಇದೆ ಅಂತ ಅಂದರೆ ಯು ಕ್ಯಾನ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಈ 5 ಟಿಪ್ಸು ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಫಸ್ಟ್ 2 ಇರುತ್ತಲ್ಲ, ಬೇಕಾದ್ರೆ ಅದು ಓವರ್ ನೈಟ್ ರಿಸಲ್ಟ್ಸ್ನ ತೋರಿಸುತ್ತೆ, ಆದರೆ ಇರಲ್ಲ. ಬಟ್ ಲಾಸ್ಟ್ 3 ಸ್ಟೆಪ್ಸ್ ನಾನು ಏನು ಹೇಳಿದೆ ಅದರಿಂದ ನಿಮ್ಮ ಕೂದಲು ತುಂಬ ಕೆಳಗಡೆ ಎಲ್ಲ ಈ ಥರ ಕರ್ಲಿ ಇರುತ್ತೆ, ಆಮೇಲೆ ಮೇಲ್ ಮಾತ್ರ ಸ್ಟ್ರೇಟ್ ಇರುತ್ತೆ. ಆ ಥರ ಅವ್ರಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಬಟ್ ಆಯಿಲ್ನ ಅಪ್ಲೈ ಮಾಡಿದರೆ ಸ್ನಾನ ಮಾಡಬೇಡಿ, ಆವಾಗಲೇ ತುಂಬ ಹಾಳಾಗೋದು ಕೂದಲು. ಅಕ್ಕ ನಿಮ್ಮದು ಕೂದಲೇ ಹಿಂಗಿದೆ ನನಗೆ ಹೇಳ್ತಿದ್ದೀರಲ್ಲ. ನೋ ಗೈಸ್, ನನ್ನ ಕೂದಲು ತುಂಬ ಹಾಳಾಗಿತ್ತು. ಬಟ್ ಐ ಆಮ್ ಹ್ಯಾಪಿ ವಿತ್ ಮೈ ರಿಸಲ್ಟ್ಸ್. ಇದನ್ನು ನಾನು ಟ್ರೈ ಆ್ಯಂಡ್ ಟೆಸ್ಟ್ ಮಾಡಿದ್ದೀನಿ. ನಿಮಗೆ
ಇದರಲ್ಲಿ ಒಬ್ಬೊಬ್ಬರಿಗೆ ಕರ್ಡ್ ಹಾಕಿದ್ರೆ ಅಲರ್ಜಿ ಇರುತ್ತೆ. ನಿಮ್ಮ ಅಲರ್ಜಿ, ನಿಮ್ಗೇನಾದರೂ ಅಲರ್ಜಿ ಏನಾದರೂ ಇದ್ದರೆ ಯಾವುದೇ ಒಂದು ಪ್ರಾಡಕ್ಟಲ್ಲೂ ದಯವಿಟ್ಟು ಯೂಸ್ ಮಾಡಬೇಡಿ. ಇದು ನನ್ನ ಸಜೆಷನ್, ನಾನೇನು ಡಾಕ್ಟರ್ ಅಲ್ಲ, ಏನೂ ಅಲ್ಲ. ದಿಸ್ ಇಸ್ ವಾಟ್ ಮೈ ಮಾಮ್ ಥಾಟ್ ಮೀ. ನಾನು ಇದನ್ನು ಚಿಕ್ಕದ್ರಿಂದನೂ ಯೂಸ್ ಮಾಡ್ತಾ ಬರ್ತಾಯಿದ್ದೀನಿ. ದಟ್ಸ್ ವೈ ಐ ಆಮ್ ಶೇರಿಂಗ್ ಯು ದಿಸ್. ಇದು ನಿಮ್ಗೆ ಯಾವುದೇ ಇದರಿಂದ ಅಲರ್ಜಿ ಏನಾದರೂ ಆಗ್ತಾ ಇದೆ ಅಂತ ಅಂದರೆ ದಯವಿಟ್ಟು ಯೂಸ್ ಮಾಡಬೇಡಿ ಪ್ಲೀಸ್. ಓಕೆ, ದಿಸ್ ಇಸ್ ಜಸ್ಟ್ ಮೈ ಸಜೆಷನ್. ಇಟ್ಸ್ ಎವ್ರಿಥಿಂಗ್ ಲೆಫ್ಟ್ ಟು ಯು ಗೈಸ್. ಓಕೆ, ಸೊ ದಟ್ ಈಸ್ ಆಲ್ ವಿಡಿಯೋ ಗೈಸ್. ನಾನು ಡೋಂಟ್ ವರಿ, ನಾನು ಪ್ರತಿ ಒಂದು 5 ಸ್ಟೆಪ್ಸ್ ಎಲ್ಲ ಹೇಳ್ಕೊಂಡಿದ್ದೀನಲ್ಲ, ಅದರಲ್ಲಿ ಒಂದೊಂದೂ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಬೈ ನೆಕ್ಸ್ಟ್ ವೀಕ್ ಐ ಟ್ರೈ ಟು ಅಪ್ಲೋಡ್ 1, 2 or 3 ಟಿಪ್ಸ್. ಅದನ್ನು ನಾನು ಹೇಗೆ ಅಪ್ಲೈ ಮಾಡ್ಕೊತೀನಿ ನನ್ನ ಕೂದಲಿಗೆ ಅಂತ ಅಂದ್ಬಿಟ್ಟು ಐ ವಿಲ್ ಶೋ ಯು ಗೈಸ್. ಇದನ್ನು ನೀವು ಯಾರಾದರೂ ನಿಮ್ಮ ಮನೇಲಿ ಯಾರಾದರೂ ಫಾಲೋ ಮಾಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಡೌನ್. ಐ ವುಡ್ ಲವ್ ಟು ಟಾಕ್ ಟು ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಬಾಯ್ ಬಾಯ್. ಬಾಯ್ ಗೈಸ್, ಬಾಯ್ ಬಾಯ್.